ಶ್ರೀ ಗುರುಭ್ಯೋ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ವಿಶೇಷವಾಗಿ ವರ ಮಹಾಲಕ್ಷ್ಮಿ. ವರ ಅಂತಂದರೆ ವಿಶೇಷವಾಗಿ ಅನುಗ್ರಹ ಮಾಡೋದು ಅಂತ. ಯಾರಿಗೆ ಅನುಗ್ರಹ? ಭಕ್ತಾದಿಗಳಿಗೆ ಯಾರದು ಅನುಗ್ರಹ? ಲಕ್ಷ್ಮಿ ಅನುಗ್ರಹ ಆಗಬೇಕು. ಏನು ವಿಶೇಷ ಶ್ರಾವಣ ಮಾಸದಲ್ಲಿ ಅಂದರೆ, ಶ್ರಾವಣ ಮಾಸದಲ್ಲಿ ಬರತಕ್ಕಂತಹ ಎರಡನೆಯ ಸಂಪತ್ ಶುಕ್ರವಾರವೇ ವರಮಹಾಲಕ್ಷ್ಮಿ ಹಬ್ಬ. ಸೊ ಅವತ್ತು ವಿಶೇಷವಾಗಿ ಲಕ್ಷ್ಮೀ ಸಮೇತ ನಾರಾಯಣನನ್ನು ಪೂಜೆ ಮಾಡಿದರೆ ವಿಶೇಷವಾಗಿರತಕ್ಕಂಥ ಅನುಗ್ರಹ ಮಹಾಲಕ್ಷ್ಮಿ ಕೊಡ್ತಾಳಂತೆ. ಸೊ ಎಷ್ಟೋ ಜನಕ್ಕೆ ತುಂಬ ಅನುಮಾನ, ತುಂಬ ಗಡಿಬಿಡಿ ಇದರಿಂದ ಪೂಜೆ ಮಾಡುವಂಥದ್ದು. ಯಾವ ರೀತಿಯಾಗಿ ಲಕ್ಷ್ಮಿಯನ್ನು ಮಾತ್ರ ಪೂಜೆ ಮಾಡ್ತಾರೆ, ಹಾಗೆ ಮಾಡಬಾರ್ದು. ಯಾಕಂದರೆ ಸದಾ ನಾರಾಯಣನ ಸೇವೆಯನ್ನು ಮಾಡತಕ್ಕಂಥ ಮಹಾಲಕ್ಷ್ಮಿ, ಅವಳನ್ನು ಮಾತ್ರ ಪೂಜೆ ಮಾಡಿದರೆ ಅವಳು ಒಲಿಯೋದಿಲ್ಲ. ನಾರಾಯಣನ ಸಮೇತ ಲಕ್ಷ್ಮಿಯನ್ನು ಪೂಜೆ ಮಾಡಿದರೆ ಅದರ ಫಲ ವಿಶೇಷವಾಗಿ ಮಹಾಲಕ್ಷ್ಮಿ ಕೊಡ್ತಾಳೆ. ಸೊ ಅವಳೇ ಹೇಳ್ತಾಳೆ, ಮಹಾಲಕ್ಷ್ಮೀಂ ಸಮುದ್ದಿಶ್ಯ ನಿಶಿಭಾರ್ಗವಾಸರೆ ಇದಂ ಶ್ರೀ ಹೃದಯಂ ಜಪ್ತ್ವಾ ಪಂಚವಾರಂ ಧನಿ ಭವೇತ್ ಅಂತ. ಲಕ್ಷ್ಮೀ ಸಮೇತ ನಾರಾಯಣನನ್ನು ಯಾರು ಪೂಜೆ ಮಾಡ್ತಾರೋ ಅಂತಹ ಶ್ರಾವಣ ಸಂಪತ್ತು ಶುಕ್ರವಾರದಲ್ಲಿ, 4 ಶುಕ್ರವಾರದಲ್ಲಿ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಪೂಜೆಯನ್ನು ಮಾಡಿದರೆ ಆ ಮಹಾಲಕ್ಷ್ಮಿ ನಮಗೆ ವಿಶೇಷವಾಗಿರತಕ್ಕಂಥ ಸಂತಾನ, ಸೌಭಾಗ್ಯ, ಇಷ್ಟಾರ್ಥಗಳನ್ನು ನೆರವೇರಿಸಿ ಆ ಮಹಾಲಕ್ಷ್ಮಿ ನಮಗೆ ಅನುಗ್ರಹವನ್ನು ಮಾಡ್ತಾಳೆ. ಸೊ ಮುಖ್ಯವಾಗಿ ನಮ್ಮ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣಪತಿಯ ಪ್ರಾರ್ಥನೆಯೊಂದಿಗೆ ಬ್ರಾಹ್ಮೀ ಮುಹೂರ್ತದಲ್ಲಿ ವಿಶೇಷವಾಗಿರತಕ್ಕಂತಹ ದ್ವಾರ ಪೂಜೆ ನಂತರ ಮಹಾಲಕ್ಷ್ಮಿಗೆ ಫಲಪಂಚಾಮೃತ ಅಭಿಷೇಕಾದಿಗಳಾದ ನಂತರ ವಿಶೇಷವಾಗಿರತಕ್ಕಂಥ ಅಲಂಕಾರ ನೀವು ನೋಡಬಹುದು. ವಿಶೇಷವಾಗಿರತಕ್ಕಂಥ ತೋಮಾಲ ಸೇವೆ, ಸಿಹಿ ನೈವೇದ್ಯ, ಪಂಚಾಮೃತ ಅಭಿಷೇಕ ಇವೆಲ್ಲವನ್ನು ಕೂಡ ಮಹಾದೇವಿಗೆ ಅರ್ಪಣೆ ಮಾಡಿ ಆ ಮಹಾಲಕ್ಷ್ಮಿಗೆ ದರ್ಶನಕ್ಕೆ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ವಿಶೇಷವಾಗಿರತಕ್ಕಂತಹ ದರ್ಶನದ ವ್ಯವಸ್ಥೆ, ಪ್ರಸಾದದ ವ್ಯವಸ್ಥೆ ಮಾಡಿ ಕಳೆದ 50 ವರ್ಷದಿಂದ ಈ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿ ಪ್ರತಿಷ್ಠಾಪನೆಯಾಗಿ ಪೂಜೆ ನಡೀತಾ ಇದೆ. ಇಲ್ಲಿ ಬಂದು ಯಾರು ಸೇವೆಯನ್ನು ಮಾಡಿ ಅವರ ಒಂದು ಮನಸ್ಸಿನ ಇಚ್ಛೆಯನ್ನು ಇಲ್ಲಿ ಬಂದು ಸೇವೆ ಸಲ್ಲಿಸಿ ಅವರು ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ಆ ಮಹಾಲಕ್ಷ್ಮಿ ವಿಶೇಷವಾಗಿ ಅನುಗ್ರಹ ಮಾಡಿದ್ದಾಳೆ. ಮಹಾಲಕ್ಷ್ಮಿ ದೇವಿ ಕೂತಿರೋದು ಕಮಲದಲ್ಲಿ. ಸೊ ಹಾಗಾಗಿ ಈ ಲಕ್ಷ್ಮೀ ದೇವಸ್ಥಾನಕ್ಕೆ ಕಮಲ ಪುಷ್ಪ ಬಹಳ ವಿಶೇಷವಾಗಿರತಕ್ಕಂಥದ್ದು. ಅಂತಹ ಮಹಾಲಕ್ಷ್ಮಿಯನ್ನು ಯಾರು ಪೂಜೆ ಮಾಡ್ತಾರೋ ಅವರಿಗೆ ವಿಶೇಷವಾಗಿರತಕ್ಕಂಥ ಅಮ್ಮನವರು ಅನುಗ್ರಹ ಮಾಡ್ತಾ ಇದ್ದಾರೆ. ಇವತ್ತು ನಾವು 50 ಲಕ್ಷದ ಮೇಲ್ಪಟ್ಟಿರತಕ್ಕಂತಹ ಸುವರ್ಣ ರಚಿತ ಖಚಿತವಾಗಿರತಕ್ಕಂತಹ ಕಿರೀಟವನ್ನು ಧಾರಣೆ ಮಾಡಿದ್ದೇವೆ. ವಿಶೇಷವಾಗಿರತಕ್ಕಂಥ ಬಂಗಾರದ ಒಡವೆಯನ್ನು ಅಲಂಕಾರ ಮಾಡಿದ್ದೀವಿ. ಆ ಮಹಾಲಕ್ಷ್ಮಿಯ ದರ್ಶನವನ್ನು ಮಾಡಿದರೆ ಎಲ್ಲ ಪಾಪಗಳನ್ನು ನಿವಾರಣೆ ಮಾಡಿ ಆ ಮಹಾಲಕ್ಷ್ಮಿ ನಮಗೆ ಧನ, ಕನಕ, ವಸ್ತು, ವಾಹನಾದಿಗಳನ್ನು ಕೊಟ್ಟು ಸತ್ಸಂತಾನ ಸೌಭಾಗ್ಯಾದಿಗಳನ್ನು ಕೊಟ್ಟು ಅನುಗ್ರಹ ಮಾಡ್ತಾಳೆ. ದಯವಿಟ್ಟೆಲ್ಲರೂ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಅತ್ಯಂತ ಶ್ರದ್ಧೆಯಿಂದ, ಭಕ್ತಿಯಿಂದ ಆಚರಣೆ ಮಾಡಿದರೆ ಮಹಾಲಕ್ಷ್ಮಿ ಅನುಗ್ರಹ ಸಂಪೂರ್ಣವಾಗಿ ಆಗ್ತದೆ. ಇವಾಗ ಹೇಳಿದ್ರಿ ನೀವು ವಿಷ್ಣು ಸಮೇತ ಪೂಜೆ ಮಾಡಬೇಕು ಅಂತ. ಆದರೆ ವರಮಹಾಲಕ್ಷ್ಮಿ ಅಂತ ಅಂದರೆ ನಾವು ಲಕ್ಷ್ಮಿ ಮಾತ್ರ ಅಂದ್ಕೊಂಡಿದ್ವಿ. ವಿಷ್ಣು ಸಮೇತ ಖಂಡಿತ ಇವಾಗಲೂ ಗೊತ್ತಿಲ್ಲ, ಖಂಡಿತ ಅದು ಗೊತ್ತಿಲ್ಲ. ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೆ ಗಣಪತಿ ಪ್ರಾರ್ಥನೆಯೊಂದಿಗೆ ಪೂಜೆ ಮಾಡ್ತಿರಲ್ವ, ಹಾಗಾಗಿ ಲಕ್ಷ್ಮಿ ಯಾವಾಗಲೂ ನಾರಾಯಣನನ್ನು ಹೃದಯ ಭಾಗದಲ್ಲಿ ಕೂತಿದ್ದಾಳೆ. ನೀವು ನೋಡ್ಬೋದು, ಎಡಭಾಗದಲ್ಲಿ ವಾಮಹಸ್ತದಲ್ಲಿ ಲಕ್ಷ್ಮಿ ಕೂತ್ಕೊಂಡು ನಾರಾಯಣ ಲಕ್ಷ್ಮಿಯನ್ನು ಕೂಡಿಸ್ಕೊಂಡಿದ್ದಾಳೆ. ಅಂತಹ ಲಕ್ಷ್ಮಿ ನಿರಂತರವಾಗಿ ನಾರಾಯಣನ ಸೇವೆ ಮಾಡ್ತಾ ಇದ್ದಾಳೆ. ಅವಳು ವಿಶೇಷವಾಗಿರತಕ್ಕಂಥ ಅನುಗ್ರಹಕ್ಕೆ ಪಾತ್ರರಾದನು ಕೂಡ ಅವಳ ಸೇವೆ ನಾರಾಯಣನಿಗೆ ಅಷ್ಟು ಇಷ್ಟವಾಗಿರತಕ್ಕಂಥದ್ದು. ಹಾಗಾಗಿ ನನ್ನನ್ನು ಮಾತ್ರ ನೀವು ಪೂಜೆ ಮಾಡಿಸಿರೋ ಸಾಲದು, ನನ್ನ ಪತಿಯನ್ನು ಅಂದರೆ ಸರ್ವಂತರ್ಯಾಮಿಯಾಗಿರತಕ್ಕಂಥ ಭಗವಂತನನ್ನು ನಾಮಸ್ಮರಣೆ ಪೂರ್ವಕವಾಗಿ ನನ್ನ ಪೂಜೆ ಮಾಡಿದರೆ ಖಂಡಿತ ನಿಮಗೆ ಅನುಗ್ರಹ ಆಗುತ್ತೆ. ನನ್ನನ್ನು ಪೂಜೆ ಮಾಡಿದರೆ ಅನುಗ್ರಹ ಆಗುತ್ತೆ, ಇಲ್ಲ ಅಂತಿಲ್ಲ. ಅಲ್ಲದರೆ ಲಕ್ಷ್ಮೀ ಸಮೇತ, ನಾರಾಯಣ ಸಮೇತ ನೀವು ಪೂಜೆ ಮಾಡಿದರೆ ಶೀಘ್ರ ಫಲ ಸಿಗುತ್ತೆ ಅಂಥೇಳಿ ಲಕ್ಷ್ಮಿ ಹೇಳ್ತಾಳೆ. ಯಾಕಂದರೆ ಉದಾಹರಣೆಗೆ ಹೇಳಬೇಕು ಅಂತಂದರೆ ಆ ಮಹಾದೇವಿಯ ಸ್ತೋತ್ರದಲ್ಲೇ ಬರುತ್ತೆ. ಯಾಕಂದರೆ ಫಲಶ್ರುತಿಯಲ್ಲೇ ಬರುತ್ತೆ. ಅಶೇಷ ವಾಗ್ಜಾಡ್ಯ ಮಲಾಪಹಂತ್ರಿ ನಮಂ ನಮಂ ಸೃಷ್ಟು ಸುವಾಕ್ಪ್ರದಾಯಿನಿ ಏನು ಧನ್ಯಳು ಮಹಾಲಕ್ಷ್ಮಿ ಅಂತ. ಅಂತಹ ಮಹಾಲಕ್ಷ್ಮಿಯ ಸೇವೆ ಎಷ್ಟು ನಮಗೆ ವಿಶೇಷವಾಗಿರತಕ್ಕಂಥದ್ದು ಸಿಗೋದು ಆ ನಾರಾಯಣನ ಸಮೇತ ಪೂಜೆ ಮಾಡಿದರೆ ಮಾತ್ರ ಆ ಲಕ್ಷ್ಮಿ ಅನುಗ್ರಹ ಆಗಲಿಕ್ಕೆ ಸಾಧ್ಯವಿದೆ ವಿನಃ ಸೊ ಲಕ್ಷ್ಮೀ ಪೂಜೆಯನ್ನು ಮಾತ್ರ ಮಾಡಿದರೆ ಸಿಗೋದಿಲ್ಲ. ಅಂತರ್ಯಾಮಿ ನಾರಾಯಣನ ತಗೊಳ್ಳೇಬೇಕು. ಲಕ್ಷ್ಮೀ ನಾರಾಯಣ ಅಂತ ಹೇಳಿದರೆ ಮಾತ್ರ ಅವಳಿಗೆ ಅನುಗ್ರಹ ಆಗುತ್ತೆ. ಬರೀ ಮಹಾಲಕ್ಷ್ಮಿ ಅಂದರೆ ಅನುಗ್ರಹ ಆಗೋದಿಲ್ಲ. ಹಾಗಾಗಿ ಎಲ್ಲ ಭಕ್ತಾದಿಗಳಲ್ಲೂ ವಿಶೇಷವಾಗಿರತಕ್ಕಂತಹ ನನ್ನೊಂದು ಕೋರಿಕೆ, ಬರೀ ವರಮಹಾಲಕ್ಷ್ಮಿಯನ್ನು ಮಾತ್ರ ನೀವು ಪೂಜೆ ಮಾಡಿ ಲಕ್ಷ್ಮೀ ಸಮೇತ ನಾರಾಯಣನ ಅನುಸಂಧಾನ ಮಾಡಿಕೊಂಡಾದರೂ ಪೂಜೆ ಮಾಡಿ ಕಲಶದಲ್ಲಿ. ನೀವು ಸಂಕಲ್ಪದಲ್ಲಿ ಮಾಡೋ ಕಾಲಕ್ಕೆ ವಿಶೇಷವಾಗಿ ಲಕ್ಷ್ಮೀ ನಾರಾಯಣ ಸಮೇತ ಅಂಥೇಳಿ, ಬರೀ ವರಮಹಾಲಕ್ಷ್ಮಿ ಅಂತ ಹೇಳಿಬಿಡಿ. ರಾತ್ರಿ ಎಲ್ಲ ಅಲಂಕಾರ ಮಾಡಿ ಎಲ್ಲ ಮಾಡಿ ಬೆಳಗ್ಗೆ ಇರುವಷ್ಟು ಸುಸ್ತಾಗಿ ಪೂಜೆ ಮಾಡೋಕ್ಕೆ ಬರೋದಿಲ್ಲ, ಎಲ್ಲ ಸುಸ್ತಾಗಿ ಸಾಕಾಗಿ ಹೋಗಿಬಿಟ್ಟಿರ್ತಾರೆ. ಅತ್ಯಂತ ಶ್ರದ್ಧೆಯಿಂದ, ಭಕ್ತಿಯಿಂದ ವಿಶೇಷವಾಗಿರತಕ್ಕಂತಹ ಒಂದು ಅವಳಲ್ಲೇ ಮನಸ್ಸಿಟ್ಟು ಶುದ್ಧವಾಗಿ, ಅವಳು ಅಷ್ಟು ಶುದ್ಧಳಾಗಿದ್ದಾಳಂತೆ. ಸೊ ಅವಳನ್ನು ನೀವೇನಾದರೂ ಅಶುದ್ಧಗೊಳಿಸಿದರೆ ಅವಳಿಗೆ ಭಾಳ ಕೋಪ ಬರುತ್ತಂತೆ. ಉದಾಹರಣೆ ಹೇಳ್ತೀನಿ, ನೀವು ಕೇಳ್ತಾ ಇದ್ದೀರಿ ಅಂತೇಳಿ.
ತುಪ್ಪದಲ್ಲಿ ಮಹಾಲಕ್ಷ್ಮಿ ಸನ್ನಿಧಾನ ಇದೆ. ನಾವು ಊಟ ಮಾಡ್ತಾ ಇರ್ತೀವಿ. ಆ ಊಟ ಮಾಡುವಂಥ ಸಂದರ್ಭದಲ್ಲಿ ಎಡಗಡೆಯಿಂದ ನಾವು ಏನಾದರೂ ತುಪ್ಪ ಬಡಿಸ್ಕೊಂಡ್ರೆ ಮಹಾಲಕ್ಷ್ಮಿಗೆ ತುಂಬ ಕೋಪ ಬರುತ್ತಂತೆ. ಹಾಗಾಗಿ ನೀವು ಒಂದೇ ಬಾರಿ ತುಪ್ಪವನ್ನು ಹಾಕ್ಕೊಂಡು ಊಟ ಮಾಡಿ, ಅಥವಾ ಬೇರೆಯವ್ರ ಕಡೆಯಿಂದ ಹಾಕ್ಸ್ಕೊಂಡು ಊಟ ಮಾಡಿರಿ. ಸೊ ಎಡಗಡೆಯಿಂದ ತುಪ್ಪ ಹಾಕ್ಕೊಂಡ್ರೆ ಅದು ಬಹಳ ಕಷ್ಟ ಆಗುತ್ತೆ, ಬಹಳ ದೋಷ ಬರುತ್ತೆ. ಇದರಲ್ಲಿ ಮಹಾಭಾರತ ಭಾಗವತದಲ್ಲಿ ಬರ್ತಕ್ಕಂಥ ಕಥೆ ಇದೆ. ಇಂದ್ರನ ಬಿಟ್ಟು ಬಲಿಚಕ್ರವರ್ತಿ ಹತ್ರ ಹೋಗಬೇಕಾದ್ರೆ ಕೋಪದಿಂದನೇ ಹೋಗಿದ್ದವಳು. ಎಲ್ಲ ರಾಜ್ಯದಲ್ಲಿ ಸುಭಿಕ್ಷವಾಗಿ ಎಲ್ಲ ಅತ್ಯಂತ ಅನುಕೂಲವಾಗಿ ನಡೀತಾ ಇತ್ತು. ಅವನು ರಾಜ್ಯದ ಒಂದು ಅಭಿವೃದ್ಧಿಗೋಸ್ಕರ ಎಲ್ಲ ಗಮನವನ್ನು ಕಮ್ಮಿ ಮಾಡಿದಾಗ ಎಡಗೈಯಿಂದ ತುಪ್ಪ ಹಾಕ್ಕೊಂಡ ಅನ್ನುವಂಥ ಕೋಪದಿಂದ ಮಹಾಲಕ್ಷ್ಮಿ ಬಿಟ್ಟು ಅವನ ಹತ್ರ ಹೋಗ್ತಾ ಇದ್ದಾಳಂತಂದರೆ, ಮಹಾಲಕ್ಷ್ಮಿಯನ್ನು ನಿತ್ಯದಲ್ಲಿ ಯಾರು ಶುದ್ಧವಾಗಿ ಒಳ್ಳೆಯ ಮನಸ್ಸಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆ ಮಾಡ್ತಾರೋ ಒಳ್ಳೆ ಮಹಾಲಕ್ಷ್ಮಿ ಅನುಗ್ರಹ ಸಂಪೂರ್ಣವಾಗಿ ಆಗುತ್ತೆ. ಎಷ್ಟೋ ಜನಕ್ಕೆ ಅತ್ಯಂತ ಅಧಿಕವಾಗಿರತಕ್ಕಂಥ ಹಣ ಇದ್ದರೂ ಕೂಡ ಅವ್ರಿಗೆ ಅನುಭವಿಸೋಕ್ಕೆ ಆಗೋದಿಲ್ಲ. ಯಾಕಂದರೆ ಅವ್ರು ಶುದ್ಧವಾಗಿ ಮನಸ್ಸಿಂದ ಸಂಪಾದನೆ ಮಾಡೋದಿಲ್ಲ. ಅತ್ಯಂತ ಬಡವರು ಇವತ್ತು ತೃಪ್ತಿಯಾಗಿದ್ದಾರೆ, ಅತ್ಯಂತ ಶ್ರೀಮಂತರು ಇವತ್ತು ತೃಪ್ತಿಯಾಗಿಲ್ಲ. ಕಾರಣ ಇಷ್ಟೇ, ಅಲ್ಲಿ ಅನುಸಂಧಾನ ಇರಬೇಕು. ಅಹಂ ಬಂದರೆ ಅನುಸಂಧಾನ ಹೋಯಿತು ಅಂತ. ಅಷ್ಟು ಲಕ್ಷ್ಮಿ ಅದು ಎರಡೂ ಇದೆ, ಅನುಸಂಧಾನವೂ ಇದೆ, ಸೌಮ್ಯನೂ ಇದೆ, ಅಲ್ಲಿ ಅಹಂಕಾರನೂ ಕೊಡ್ತಾಳೆ, ಅಹಂಕಾರ ತತ್ವವನ್ನು ಕೊಡ್ತಾಳೆ ಅವಳು. ಅದನ್ನು ನಾವು ತಿಳ್ಕೊಂಡು ಪೂಜೆಯನ್ನು ಮಾಡಬೇಕು. ಲಕ್ಷ್ಮಿ ಹಬ್ಬ ಅಂದ್ರೆ ಈಗ ಒಂದು ವಾರದಿಂದ ಮಾಡಿದ್ದು ರಾತ್ರಿ ಎಲ್ಲ ಜೋಡಿಸ್ಬಿಡ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಪೂಜೆ ಮಾಡ್ತಾರೋ ಏನೋ ಗೊತ್ತಿಲ್ಲ. ಇದು ಯಾವ ಥರ? ಖಂಡಿತ ತಪ್ಪು ಅದು. ಯಾಕಂದರೆ ಮಹಾಲಕ್ಷ್ಮಿಯ ಪೂಜೆ ಮಾಡಬೇಕು ಅಂದರೆ ಬೆಳಗ್ಗೆ ಎದ್ದು ತಲೆಗೆ ಸ್ನಾನ ಮಾಡಿ ಮುತ್ತೈದರು ರಂಗವಲ್ಯಾದಿಗಳನ್ನು ಹಾಕ್ಕೊಂಡು ಅಲಂಕಾರಕ್ಕೆ ಪ್ರಾಶಸ್ತ್ಯ ಕೊಡಬೇಡಿ. ಅಲಂಕಾರ ವಿಷ್ಣು ಪ್ರಿಯ, ಮಹಾಲಕ್ಷ್ಮಿ ಶುದ್ಧಳಾಗಿರತಕ್ಕಂಥ ಅವಳಿಗೆ ನೀವು ಒಂದೇ ಕಲಶದಲ್ಲಿ ಒಂದು ಕಲಶ ಇಟ್ಟು ಅರ್ಶಿನ ಕುಂಕುಮ ಹಾಕಿ ನೀರು ಹಾಕಿ ಒಂದು ಕಾಯಿನ ಹಾಕಿ ತೊಕ್ಕಗಳನ್ನು ಹಾಕಿಬಿಟ್ಟು ಒಂದು ತೆಂಗಿನಕಾಯಿ ಇಟ್ಟು ಅರ್ಶಿನ ಕುಂಕುಮ ಹಾಕಿ ಪೂಜೆ ಮಾಡಿ ಲಕ್ಷ್ಮೀ ಸಮೇತ ನಾಣನ್ನು ಪೂಜೆ ಮಾಡಿ ತೃಪ್ತಿಯಾಗಿಬಿಡ್ತಾಳೆ. ಸೊ ಇದು ರಾತ್ರೆಲ್ಲ ಮಾಡಿಕೊಂಡು ಬೆಳಗ್ಗೆ ಅಷ್ಟು ಸುಸ್ತಾಗಿ ನೀವು ಏನು ಮಾಡೋಕ್ಕೆ ಆಗಲ್ಲ. ಅವಳು ಬರೀ ಅಲಂಕಾರ ನೋಡ್ಕೊಂಡು ಪೂಜೆ ಮಾಡೋಕೆ ಅಲ್ಲಿ ಯಾವ ಸನ್ನಿಧಾನ ಇರುತ್ತೆ? ಸನ್ನಿಧಾನ ಅನ್ನೋದು ಇರೋದಿಲ್ಲ. ಕೈ ಕಾಲು ಎಲ್ಲ ಇಡ್ತಾರೆ. ಹಾಂ, ಅದು ಈಗ ಬಂದಿರತಕ್ಕಂಥ ಟ್ರೆಂಡು. ನಾವು ಹೇಳೋದಿಲ್ಲ ಅದನ್ನು, ಯಾಕಂದರೆ ಅದು ಬೇರೆಯವರಿಗೆ ಅಭಾಸ ಆಗುತ್ತೆ. ಅದೊಂದು ಟ್ರೆಂಡು. ನೀವು ಅಲಂಕಾರ ಮಾಡಿರಿ, ಬೇಡ ಅಂತಿಲ್ಲ. ಅದನ್ನು ಶುದ್ಧವಾಗಿ ನಿತ್ಯದಲ್ಲಿ ಶುದ್ಧವಾಗಿ ಮನಸ್ಸಿಂದ ಮಾಡಿದರೆ, ಕಲಶದಲ್ಲಿ ಅಭಿಮಾನಿ ದೇವತೆಗಳು ಏನಿರುತ್ತೋ ಅದನ್ನು ಮಾತ್ರ ಮಾಡಿ. ಅಲಂಕಾರಕ್ಕೆ ನೀವೇನಾದರೂ ಮಾಡಿಕೊಳ್ಳಿ. ಕಲಶ ಹಿಂದಿನ ಕಾಲದಿಂದ ಕಲಶದಲ್ಲೇ ಪೂಜೆ ಮಾಡುವಂಥದ್ದು. ಇವಾಗೆಲ್ಲ ಅಲಂಕಾರಕ್ಕೆ ಅದೊಂದು ಪ್ರಾಶಸ್ತ್ಯ ಬಂದಿದೆ ವಿನಃ ಅಲ್ಲಿ ಯಾವ ಒಂದು ಶ್ರದ್ಧೆ ಭಕ್ತಿ ಕೂಡ ನಮಗೆ ಬರೋದು ನಾವು ಕಾಣಲಿಲ್ಲ. ಅಲಂಕಾರೋ ಪ್ರಿಯ ಅಷ್ಟೇ.